ಕಷ್ಟಪಟ್ಟು ಕೆಲಸ ಮಾಡೋರಿಗೆ ನಿದ್ರೆ ಸಮಸ್ಯೆ ಇರೋದಿಲ್ಲ. ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡೋರಿಗೆ ರಾತ್ರಿ ನಿದ್ದೆನೂ ಬರೋದಿಲ್ಲ. ತಮಸ್ಸಿನಿಂದ ಹೊರಬರಬೇಕು ಅಂತಂದ್ರೆ ಒಂದು ಆಹಾರದಲ್ಲಿ ಧ್ಯಾನ ಕೊಡಬೇಕು. ಎರಡನೇದು ಚಟುವಟಿಕೆ, ವ್ಯಾಯಾಮ ಮಾಡಬೇಕು. ಉಂಡು ತಿಂದು ಬರೀ ಮಲಗ್ತಾ ಇದ್ದು ಬಿದ್ಕೊಂಡಿದ್ರೆ ಹಾಸಿಗೆನಲ್ಲಿ ಕುರ್ಸಿನಲ್ಲಿ ಕೂತ್ಕೊಂಡು ದಿನ ಹಗಲು ರಾತ್ರಿ ಟೆಲಿವಿಷನ್ ನೋಡ್ತಾ ಕೂತಿದ್ರೆ ಏನೂ ಆಗೋದಿಲ್ಲ. ಅದರಿಂದ ಸ್ವಲ್ಪ ನಮ್ಮ ಅಂಗಗಳ ಚಲಾವಣೆ ಬೇಕು. ಓಡಾಡಿ, ವ್ಯಾಯಾಮ ಮಾಡ್ರಿ, ಕೆಲಸಗಳನ್ನ ಮಾಡಿ, ಈ ಥರ ಚುರುಕಾಗಿ ಚಟುವಟಿಕೆಗಳು ಮಾಡ್ತಾ ಇದ್ರೆ ತಮೋಗುಣ ದೂರವಾಗತ್ತೆ. ಅದು ಸಾಕಷ್ಟು ನಿದ್ದೆ ಚೆನ್ನಾಗಿ ಆಗ್ಬೇಕು. ಮತ್ತೆ ಆಲಸ್ಯ ಹಿಡಿಯೋ ಹಂಗೆ ನೀವು ಮಾಡ್ಕೊಡುದು. ಏನಾಗತ್ತೆ, ನಿದ್ದೆನೂ ಸರಿ ಬರೋದಿಲ್ಲ ಆಲಸ್ಯಗಳಿಗೆ. ಮತ್ತೆ ಎಚ್ಚರಿಕೆ ಇದ್ದಾಗ್ಲೂ ಸಹ ಏನು ಕೆಲಸ ಮಾಡೋದಿಲ್ಲ, ಆಲಸ್ಯದಿಂದ ಕೂತಿರ್ತೀರ, ಅದು ಸರಿ ಹೋಗಲ್ಲ. ಎಷ್ಟೊಂದು ವ್ಯವಸಾಯ ಮಾಡೋರು, ಕಾರ್ಮಿಕರು, ತುಂಬಾ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ನಿದ್ರೆ ಸಮಸ್ಯೆ ಇರೋದಿಲ್ಲ. ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡೋರಿಗೆ ರಾತ್ರಿ ನಿದ್ದೆನೂ ಬರೋದಿಲ್ಲ.